ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇಷ್ಟೇ ಕಷ್ಟಪಟ್ಟು ದುಡಿದ್ರೂ ₹1 ಕೂಡ ಸೇವ್ ಆಗ್ತಿಲ್ಲ. ಎಲ್ಲರೂ ದುಡಿತೀವಿ. ಮನೇಲಿ 5 ಜನ ಇದ್ದೀವಿ, 5 ಜನನೂ ದುಡಿತೀವಿ. 6 ಜನ ಇದ್ದೀವಿ, 6 ಜನ ದುಡಿತೀವಿ. ಇಬ್ಬರು ಕೆಲಸಕ್ಕೆ ಹೋಗ್ತೀವಿ, ಗುರುಗಳ ಗಂಡ ಹೆಂಡ್ತಿ. ಆದರೂ ₹1 ಸೇವ್ ಆಗ್ತಿಲ್ಲ. ನಾವು ಎಲ್ಲ ರೀತಿ ಹಣ ಸೇವ್ ಮಾಡಿರ್ತೀವಿ. ಏನಾದರೂ ಮಾಡಿ ಒಂದು ಮನೆ ತಗೋಬೇಕು, ಒಂದು ಸೈಟ್ ತಗೋಬೇಕು, ಅಥವಾ ಒಂದು ಒಡವೆ ತಗೋಬೇಕು, ಅಥವಾ ಯಾವುದಕ್ಕಾರ ಒಂದು ಹಣ ಸೇವ್ ಮಾಡಿರ್ತೀವಿ. ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಹಣ ಸೇವ್ ಆಗ್ತಿಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಸೇವ್ ಆಗ್ತಿಲ್ಲ. ಏನು ಮಾಡಬೇಕು ಅಂತ ಅನ್ನೋರಿಗೆ ಈ ವಿಡಿಯೋ. ದಯವಿಟ್ಟು ಬೇರೆ ಯಾರು ಸ್ಕಿಪ್ ಮಾಡ್ಕೊಬಿಡಿ. ನೋಡೋಕ್ಕೆ ಇಷ್ಟ ಇಲ್ಲ ಸ್ಕಿಪ್ ಮಾಡಿ. ನಾನು ಹೇಳೋಂತಹ ಮಾಹಿತಿಗಳು ಎಲ್ಲ ಕ್ಲಿಯರ್ ಕಟ್ಟಾಗಿರುತ್ತೆ, ಮತ್ತು ಒಳ್ಳೆಯದಾಗಲಿ ಅಂತಲೇ ನಾವು ಹೇಳೋದು. ಸುಮ್ಮನೆ ಇವೆಲ್ಲನೂ ಬೇಕೋ ಬೇಡವೋ ಅನ್ನೋ ಥರ, ಅಥವಾ ವ್ಯೂಸ್ಗೋ ಅಥವಾ ಲೈಕ್ಸ್ಗೋಸ್ಕರ ವಿಡಿಯೋ ಮಾಡಲ್ಲ ನಾವು. ದಯವಿಟ್ಟು ಇಷ್ಟ ಆದಂಥವ್ರು ನೋಡಿ. ಕಷ್ಟಪಟ್ಟು ದುಡಿದ್ರೂ ಹಣ ಅನ್ನೋದು ನಮಗೆ ಉಳಿತಾ ಇಲ್ಲ. ಏನು ಮಾಡಬೇಕು ಅಂತ ಕೇಳೋರಿಗೆ ಈ ವಿಡಿಯೋ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಎಲ್ರಿಗೂ ದುಡಿಯೋದೇ ಹಣಕ್ಕೋಸ್ಕರ. ಪ್ರತಿಯೊಬ್ಬರು ಮನುಷ್ಯ ಆದವನು ನಾವು ಎಲ್ಲರಂತೆ ಜೀವನ ಮಾಡಬೇಕು. ನನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿ ಸಾಕಬೇಕು, ಅಥವಾ ನನ್ನ ಮಕ್ಕಳನ್ನ ಚೆನ್ನಾಗಿ ಇಟ್ಕೋಬೇಕು, ನಾವು ಒಂದು ಮನೆ ತಗೋಬೇಕು, ಸೈಟ್ ತಗೋಬೇಕು, ಒಂದು ಒಡವೆ ತಗೋಬೇಕು ಅನ್ನೋದಕ್ಕೆ ಹಣನ ಕೂಡಿಟ್ಟೋದು, ಅಥವಾ ಹಣನ ಸಂಪಾದನೆ ಮಾಡೋದು. ಅದೇ ಸೇವ್ ಆಗ್ತಿಲ್ಲ ಅಂದಮೇಲೆ ಏನು ಕಷ್ಟಪಟ್ಟು ದುಡಿಬೇಕು ಅನ್ನೋದು ಎಷ್ಟೋ ಜನಕ್ಕೆ ತಲೆಯಲ್ಲಿರುತ್ತೆ. ಅಂಥವ್ರಿಗೋಸ್ಕರ ಈ ವಿಡಿಯೋ. ಸ್ನೇಹಿತರೆ, ಏನು ಮಾಡಬೇಕಾಗಾದ್ರೆ, ಹಣದ ಅರಿವು ಚೆನ್ನಾಗಿ ಉಳಿಬೇಕು. ನಾನು ಹಣನ ಸೇವ್ ಮಾಡಬೇಕು. ಏನು ಮಾಡಬೇಕು ಹಂಗಾದರೆ ಗುರುಗಳೇ ಅಂತ ನೀವು ಕೇಳೋದಾದರೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಕೊನೆಗೆ ಸ್ನೇಹಿತರೆ, ಗುರುಗಳೇ ಹಾಗಾದರೆ ಏನು ಮಾಡಬೇಕು ನಾವು? ಏನಾದರೂ ಹೋಮ ಹವನಗಳನ್ನ ಮಾಡಬೇಕಾ, ಅಥವಾ ಎಲ್ಲಾದರೂ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾ, ಅಥವಾ ಏನಾದರೂ ದಾನ ಧರ್ಮಗಳನ್ನ ಮಾಡಬೇಕಾ ಅನ್ನೋದ್ರೆ ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ ಇದು ಮಾಡ್ಕೊಬೋದು. ಮನೇಲಿ ಯಾರು ಬೇಕಾದ್ರೂ ಮಾಡ್ಬೋದು. ಗಂಡು ಮಕ್ಕಳಾದ್ರೂ ಮಾಡ್ಬೋದು, ಹೆಣ್ಮಕ್ಳಾದ್ರೂ ಮಾಡ್ಬೋದು. ಎಷ್ಟೋ ಜನ ಕೇಳ್ತಾರೆ, ಹೆಂಡ್ತಿ ಮಾಡಬೇಕಾ ಅಥವಾ ಗಂಡ ಮಾಡಬೇಕಾ ಅಂತ. ಇಬ್ಬರೂ ಮಾಡ್ಬೋದು. ಯಾವಾಗ ಮಾಡಬೇಕು ಏನು ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ದುಡ್ಡಿನ ಅರಿವು ಬೇಕು ಅಂದರೆ ಇದನ್ನು ಮಾಡ್ಕೊಳ್ಳಿ. ಒಂದು ₹50 ನೋಟು, ಅಥವಾ ₹5 ನೋಟು, ಅಥವಾ ₹500 ನೋಟು. 50 ಅಂದರೆ ₹5 ಬರೋದೇ ಆಗಬೇಕು. ಬೇರೆದು ಆಗಲ್ವಾ ಅಂದರೆ ಖಂಡಿತ ಆಗಲ್ಲ. ₹100 ತಗೋತೀನಿ, ನಾನು ₹1000 ತಗೋತೀನಿ, ಖಂಡಿತ ಇಲ್ಲ. ₹5, ₹50 ಅಥವಾ ₹500 ನೋಟು ಪ್ರತಿಯೊಬ್ಬರು ಈ ಥರ ತಗೊಬೇಕು. ಇದನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ ಶುಕ್ರವಾರ ಮಾಡಬೇಕು. ಶುಕ್ರವಾರ ಬೆಳಗ್ಗೆ 3:30ರಿಂದ 7:30. ಸಾಯಂಕಾಲ ಮಾಡ್ಕೊತೀವಿ ನಾವು, ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಂದರೆ 5:30ರಿಂದ 6:30. ಆಯಿತಾ? ಈ ನೋಟ್ನ ತಗೊಳ್ಳಿ. ಈ ಮಧ್ಯದಲ್ಲಿ ಅದ್ರ ಜೊತೆಗೆ ₹1 ಕಾಯಿನು ನೋಡಿ, ಇಲ್ಲಿ ₹1 ಕಾಯಿನ್ ತಗೊಳ್ಳಿ. ಈ ಕಾಯಿನ್ನ ಇಲ್ಲಿಟ್ಟು ಮಧ್ಯದಲ್ಲಿ ಇಟ್ಕೊಳ್ಳಿ. ಇದನ್ನು ಫೋಲ್ಡ್ ಮಾಡಬೇಕು. ನೋಟ್ನ ನೀಟಾಗಿ ಫೋಲ್ಡ್ ಮಾಡಬೇಕು. ಕಾಯಿನು ಉದುರಬಾರ್ದು. ನಾನಿಲ್ಲಿ ನಿಮಗೆ ವೀಡಿಯೋಗೋಸ್ಕರ ತೋರಿಸ್ತಿದ್ದೀನಿ. ನೀವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಕೈಲಿ ಹಿಡ್ಕೊಬೇಕು. ಈ ಥರ ಕೈಲಿ ಹಿಡ್ಕೊಂಡು ನಾನು ಈಗ ಹೇಳ್ಕೊಡೋ ಮಂತ್ರನ ನೀವು ಹೇಳ್ಬೇಕಾಗತ್ತೆ. ಇದನ್ನು 7 ಬಾರಿ ಹೇಳ್ಬೇಕು. ಈ ಮಡಚಿದ್ದ ನೋಟನ್ನ ಮತ್ತು ಕಾಯಿನಿಟ್ಟು ಮಡಚಿರ್ತೀರಲ್ಲ, ಆ ನೋಟನ್ನ ಈ ಥರ ಇಟ್ಕೊಂಡು ಈ ಮಂತ್ರನ 7 ಬಾರಿ ಹೇಳಬೇಕು. ಮಂತ್ರ ಹೀಗಿದೆ: ಓಂ ವಿಷ್ಣು ಪ್ರಿಯಾಯೇ ಧನಂಜಯ ದೇಹಿ ಧನಕ ದೇಹಿ. ಓಂ ವಿಷ್ಣು ಪ್ರಿಯಾಯೇ ಧನಂಜಯ ದೇಹಿ ಧನಕ ದೇಹಿ ಅನ್ನೋದನ್ನ 7 ಬಾರಿ ಮಂತ್ರ ಜಪಿಸ್ಬೇಕಾಗತ್ತೆ. ಈ ಮಂತ್ರದ ಅರ್ಥ ಬಂದು, ಪರಮಾತ್ಮ ವಿಷ್ಣು ಪ್ರಿಯಳಾದ ಲಕ್ಷ್ಮೀ ದೇವಿಗೆ ನನ್ನ ನಮನ ಎನ್ನುವುದು ಈ ಮಂತ್ರದ ಅರ್ಥ. ಇಲ್ಲಿ ವಿಷ್ಣುನೂ ಬರ್ತಾರೆ ಮತ್ತು ಲಕ್ಷ್ಮೀ ದೇವಿಯೂ ಬರ್ತಾರೆ. ಆದ್ದರಿಂದ ಇಬ್ಬರು ಅನುಕೂಲವನ್ನು ಮಾಡ್ತಾರೆ. ನಿಮಗೆ ದುಡ್ಡಿನ ಅರಿವು ಅನ್ನೋದು ಚೆನ್ನಾಗಾಗುತ್ತೆ. ನಿಮಗೆ ನಿಮ್ಮ ಜೀವನದಲ್ಲಿ ನಾವು ₹1 ಸೇವ್ ಮಾಡ್ತಾಯಿಲ್ಲ ಅನ್ನೋಂಥವ್ರು ಇದನ್ನು ಮಾಡಿ. ಈ ಥರ ಮಂತ್ರ 7 ಬಾರಿ ಹೇಳಾದಮೇಲೆ ಇದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಬೇಕು. ನಾವು ಹಣ ಇಡ್ತೀವಿ ಗುರುಗಳೇ, ಅಲ್ಲಿ ಇಟ್ಬೋದಾ? ಖಂಡಿತ ಇಟ್ಟು ಪರ್ಸಲ್ಲಿ, ಕಳಿಬಾರ್ದು ಇದನ್ನು. ಮತ್ತು ನಾನು ಓಡಾಡ್ತೀನಿ, ಅಲ್ಲಿ ಇಟ್ಕೊಬೋದಾ? ಇಟ್ಕೊಳ್ಳಿ, ಜೊತೆಗೆ ಇರಬೇಕು. ಒಟ್ಟಿಗೆ ₹1 ಮತ್ತು ಈ ₹50 ಬೀಳಬಾರ್ದು, ಕಳಿಬಾರ್ದು. ಇದು ಹೇಗೆ ಇಟ್ಟಿರ್ತೀರ ಹಾಗೇ ಇರಬೇಕು. ಇದನ್ನು ಎಷ್ಟು ಸಾರಿ ಮಾಡಬೇಕು ಅಂದರೆ ಒಂದೇ ಸತಿ ಮಾಡೋದು ಸಾಕು. ಒಂದೇ ಸತಿ ಮಾಡಿ ಇದನ್ನು ನೋಡಿ ಮಾಡಿಬಿಟ್ಟು ನಾವು ಮಾಡಿ ಬೆಳಗ್ಗೆ ಕಮೆಂಟ್ ಹಾಕ್ತಾರೆ, ಅಯ್ಯೋ ಮಾಡಿದೆ ಗುರುಗಳೇ ಆಗಲೇ ಇಲ್ಲ. ಮತ್ತು ಒಂದು ವಾರಕ್ಕೆ ಕಮೆಂಟ್ ಹಾಕ್ತಾರೆ, ಮಾಡಿದೆ ಗುರುಗಳೇ ಆಗಲೇ ಇಲ್ಲ. ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ಮೇಯ್ನು ನಾನು ಎಷ್ಟೋ ವಿಡಿಯೋಗಳು ಹೇಳಿದ್ದೀನಿ, ನಂಬಿಕೆ ತಾಳ್ಮೆ ಅನ್ನೋದಿದ್ದಾಗ ಖಂಡಿತ ಒಳ್ಳೆಯದಾಗುತ್ತೆ. ಏನು ಹೇಳಿ? ನಂಬಿಕೆ ತಾಳ್ಮೆ ಅನ್ನೋದಿದ್ದಾಗ ಖಂಡಿತ ಒಳ್ಳೆಯದಾಗುತ್ತೆ. ಈ ಥರ ಮಾಡ್ಕೋಬೇಕು. ಮಾಡಿ ಆದಮೇಲೆ ಆ ಮಂತ್ರ ಹೇಳ್ಬಿಟ್ಟು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಹಾಗೆ ಪರ್ಸಿಗೆ ಇಟ್ಬೇಕಾದ್ರೆ ಗಾಳೀಲಿ ಊದಬೇಕು. ಅಂದರೆ ಓದೋದು ಅಂತ ಗೊತ್ತಿರ್ಬೋದು ನಿಮಗೆ. ಗಾಳೀಲಿ ಉರುಬಬೇಕು. ಅದಾದಮೇಲೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ದೇವರೇ, ನೀನು ನಾನು ನಂಬಿ ಆ ಮಂತ್ರವನ್ನು ಹೇಳಿ ಇದನ್ನು ನಾನು
ಇಟ್ಕೊಂಡಿದ್ದೀನಿ, ನನಗೆ ಹಣದ ಅರಿವು ಚೆನ್ನಾಗಾಗಲಿ, ನಾನು ದುಡಿಯುವಂತಹ ದುಡ್ಡು ಉಳಿತಾಯ ಆಗಲಿ ಅಂತ ಹೇಳಬೇಕು. ಇದನ್ನು ಮಾಡ್ಬೋದು, ಪ್ರತಿಯೊಬ್ಬರು ಮಾಡ್ಬೋದು. ಇದೇನು ನೀವು ಬಂಡವಾಳ ಹಾಕೋಂಥದ್ದು ಏನೂ ಇರಲ್ಲ. ಈಗ ಗುರುಗಳೇ ನಮ್ಮ ಹತ್ರ ₹1 ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅದಕ್ಕೆ. ಇದು ಮಾಡಲೇಬೇಕು. ನಾನೇನು ಹೋಗಿ ಇನ್ನೊಬ್ರ ಹತ್ರ ಹೋಮ ಹವನಗಳನ್ನ ಮಾಡಿಸಿ ಅಥವಾ ಅಲ್ಲೊಂದು ದೇವಸ್ಥಾನ ಐತೆ ಅಲ್ಲೋಗಿ ಅಥವಾ ನಾವು ಪರಿಹಾರ ಮಾಡ್ತೀವಿ ಬನ್ನಿ ಅಂತ ನಾನು ಕೇಳ್ತಿಲ್ಲ. ಎಷ್ಟೋ ಜನ ಕಾಮೆಂಟ್ ಹಾಕ್ತಾರೆ, ಬ್ಯಾಡ್ ಕಮೆಂಟ್ ಕುತ್ಕೊಂಡು, ಓ ಡೋಂಗಿ, ಓ ಹಂಗೆ ಬೋಗಸ್ಸು. ಫಸ್ಟು ಮಾಡಬೇಕು, ಮಾಡಿಬಿಟ್ಟು ಉತ್ತರ ಕೊಡಬೇಕು, ಆಯಿತಾ? ಇಲ್ಲಿ ಎಲ್ಲರನ್ನೂ ನಾವೇ ಪ್ರಚೋದನೆ ಮಾಡ್ತಿಲ್ಲ, ಮಾಡಿ ನೀವು ಮಾಡಲೇಬೇಕು ಅಂತ ನಾವು ಆರ್ಡ್ರ್ ಕೊಡ್ತಿಲ್ಲ. ನಿಮಗೆ ಇಷ್ಟ ಇತ್ತಾ, ನಂಬಿಕೆ ಇತ್ತಾ, ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಕುತ್ಕೊಂಡು ನಾವೇನಾದರೂ ದುಡ್ಡು ಇಸ್ಕೊಂಡು ಮೋಸ ಮಾಡ್ತೇವೆ ಅನ್ನೋ ಥರ ಕಮೆಂಟ್ ಹಾಕ್ತಾರೆ ಜನಗಳು. ದಯವಿಟ್ಟು ಒಳ್ಳೆಯದಾಗುತ್ತೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತಲೇ ಇಂಥ ಮಾಹಿತಿಗಳನ್ನ ಶೇರ್ ಮಾಡೋದು. ಇವನ್ನೆಲ್ಲ ಸುಮ್ಮನೆ ಶೇರ್ ಮಾಡಲ್ಲ, ಮಾಹಿತಿಗಳನ್ನ ಪ್ರಯೋಗ ಮಾಡಿ ಆನಂತರ ಶೇರ್ ಮಾಡೋದು. ಅರ್ಥವಾಯ್ತಾ? ದಯವಿಟ್ಟು ಇದನ್ನು ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಹಣ ಸೇವ್ ಆಗುತ್ತೆ. ನಾನು ಮೊದಲೇ ತಿಳಿಸ್ದಂಗೆ ಇದನ್ನು ಗಂಡು ಮಕ್ಕಳಾದರೂ ಮಾಡ್ಬೋದು, ಹೆಣ್ಣು ಮಕ್ಕಳಾದರೂ ಮಾಡ್ಬೋದು, ಇಬ್ಬರಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಅದನ್ನು ಕಮೆಂಟ್ ಆಗ್ತಿರ್ತಾರೆ ಎಷ್ಟೋ ಜನ, ಗುರುಗಳೇ ಯಾರು ಮಾಡಬೇಕು, ನಾವು ಗಂಡ ಅಥವಾ ಹೆಂಡ್ತಿ ಮಾಡಬೇಕಾ ಅಥವಾ ಹೆಂಡ್ತಿ ಗಂಡ ಮಾಡಬೇಕಾ ಅಂತ ಕೇಳ್ತಾರೆ. ಯಾರು ಬೇಕಾದ್ರೂ ಮಾಡ್ಬೋದು. ಇನ್ನು ಟೈಮಿಂಗ್ಸ್ ಬಂದುಬಿಟ್ಟು ಇದನ್ನು ಶುಕ್ರವಾರನೇ ಮಾಡಬೇಕು. ಶುಕ್ರವಾರ ಬೆಳಗ್ಗೆ 7:30ರಿಂದ 30ಕ್ಕೆ ಲಾಸ್ಟು ಬೆಳಗ್ಗೆ. ಇನ್ನು ಸಾಯಂಕಾಲ ಮಾಡ್ತೀನಿ ನಾನು ಅಂದರೆ 5:30ರಿಂದ 6:30 ಲಾಸ್ಟ್. ಅರ್ಥವಾಯ್ತಾ? ಈ ಟೈಮಿಂಗ್ಸಲ್ಲೇ ಮಾಡ್ಕೊಬೇಕಿದ್ದನ್ನು. ಇದನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಹಣ ಸೇವ್ ಆಗುತ್ತೆ. ನೀವು ಅಂದ್ಕೊಂಡ ಇರಲ್ಲ ಈ ಮಟ್ಟಕ್ಕೆಲ್ಲ ಇದು ಅನುಕೂಲ ಆಗುತ್ತಾ ಅಂತ. ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದರೆ ಮಂತ್ರ ಮತ್ತು ಈ ರೆಮಿಡಿ ಭಾರಿ ಪವರ್ಫುಲ್ಲು. ಮಂತ್ರನೂ ಅಷ್ಟೇ ಭಾರಿ ಪವರ್ಫುಲ್ಲು. ಆ ಮಂತ್ರ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ದಯವಿಟ್ಟು ಇದನ್ನು ಮಾಡಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಇದು ಮಾಡಿ ಆದಮೇಲೆ ನಿಮ್ಮ ಅನುಭವನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ದಯವಿಟ್ಟು ಒಂದೇ ದಿವಸ ಮಾಡಿಬಿಟ್ಟು ಕಮೆಂಟ್ ಹಾಕ್ಬೇಡಿ, ಗುರುಗಳೇ ಮಾಡೋದು ಏನೂ ಸೇವ್ ಆಗ್ತಿಲ್ಲ, ಏನು ದುಡ್ಡೇ ಬರ್ತಿಲ್ಲ ಅಂತ. ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದುಡ್ಡು ಬರೋದು. ದುಡ್ದಂತಹ ದುಡ್ಡು ಸೇವ್ ಆಗ್ತಿಲ್ಲ ಅನ್ನೋಂಥವ್ರಿಗೆ ವಿಡಿಯೋ ಅಷ್ಟೇ, ಆಯಿತಾ? ಇನ್ನೊಬ್ರ ತಕ್ಕ ಹೋಗಿ ಹೋಮ ಹವನಗಳನ್ನ ಮಾಡಿಸಿ ಅಥವಾ ಇನ್ನೊಂದು ಮಾಡಿಸಿ ಅಥವಾ ನಮಗೆ ದುಡ್ಡು ಹಾಕಿ ನಾವು ಪರಿಹಾರ ಮಾಡ್ತೀವಿ ಅಥವಾ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಹೇಳ್ತಿಲ್ಲ. ನೀವು ಮನೇಲಿ ಇದ್ಕೊಂಡು ಮಾಡೋ ಅಂಥ ಪರಿಹಾರಗಳು ಇವೆಲ್ಲ ಸುಲಭವಾಗಿ ಪರಿಹಾರಗಳು. ಇವನ್ನ ಟ್ರೈ ಮಾಡಬೇಕು. ಟ್ರೈ ಮಾಡಿಬಿಟ್ಟು ನೀವು ಇನ್ನೊಬ್ರಿಗೆ ಹೇಳಬೇಕು, ಆಯಿತಾ? ಅವ್ರು ಹೇಳಿದ್ದು ಆಗಲಿಲ್ಲ ಬಿಡ್ರಪ್ಪ ಅಂತ. ಅದು ಬಿಟ್ಬಿಟ್ಟು ಎಷ್ಟೋ ಜನ ಒಂದೇ ಸತಿ ಕಮೆಂಟ್ ಹಾಕೋರಿಗೆ ನಾನು ಹೇಳೋ ಉತ್ತರ ಏನು ಅಂದರೆ, ದಯವಿಟ್ಟು ಒಂದು ಸತಿಗೆ ಆಗಲಿಲ್ವಾ, ತಾಳ್ಮೆ ಇರಲಿ. ತಿಂಗ್ಳಕ್ಕಾಗ್ರಿ, 2 ತಿಂಗ್ಳಕ್ಕಾಗ್ರಿ, 3 ತಿಂಗ್ಳಕ್ಕಾಗ್ರಿ, ಆಗುತ್ತೆ, ಅನುಕೂಲ ಆಗುತ್ತೆ. ಎಷ್ಟೋ ಜನಕ್ಕೆ ಅದು ವಾರಕ್ಕಾಗುತ್ತೆ, ಎಷ್ಟೋ ಜನಕ್ಕೆ 10 ದಿವಸಕ್ಕಾಗುತ್ತೆ, ಎಷ್ಟೋ ಜನಕ್ಕೆ ತಿಂಗಳಿಗಾಗುತ್ತೆ, ಎಷ್ಟೋ ಜನಕ್ಕೆ 1 ವರ್ಷ ಆಗುತ್ತೆ. ಎಲ್ಲರಿಗೂ ಒಂದೇ ಸತಿ ಆಗಬೇಕು ಅನ್ನೋದು ಏನೂ ಇಲ್ಲ ಸ್ನೇಹಿತರೆ. ಒಟ್ಟು ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಮಾಡಿ, ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾನು ಕೇಳೋದಷ್ಟೇ, ಆ ತಾಯಿ ಲಕ್ಷ್ಮೀದೇವಿ, ವಿಷ್ಣುದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರ ಮಲ್ಲೂ ಹಣದ ಅರಿವು ಹೆಚ್ಚಾಗಲಿ, ಹಣ ಸೇವ್ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋಗೊಂದು ಲಕ್ಷ್ಮೀದೇವಿ ಮತ್ತು ವಿಷ್ಣುವಿನ ನಾಮದಲ್ಲಿ ಕಮೆಂಟ್ ಹಾಕಿ, ಜೈ ವಿಷ್ಣುದೇವ, ಜೈ ಲಕ್ಷ್ಮೀದೇವಿ ಅಂತ ಒಂದು ಕಮೆಂಟ್ ಹಾಕಿದ್ದು ಸ್ನೇಹಿತರೆ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನೀವು ನನ್ನ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಎಲ್ಲ ವಿಡಿಯೋಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ದಯವಿಟ್ಟು ಆ ವಿಡಿಯೋಗಳಿಗೂ ನೀವು ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಹಣದ ಬಗ್ಗೆ ಮತ್ತು ಹಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಫೇಸ್ಬುಕ್ಕಲ್ಲೂ ಇದೆ, ಯೂಟ್ಯೂಬ್ ಚಾನಲಲ್ಲೂ ಇದೆ. ದಯವಿಟ್ಟು ಹೋಗಿ ನೋಡಿ ವಿಡಿಯೋಗಳನ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ.